ಒಳ್ಳೆ ಒಂದು ಕ್ಯಾಂಪಸ್ ಮಾಡಿ ಒಂದು ವಿಧಾನವನ್ನು ತಿಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ಸೊ ಅದಕ್ಕೂ ಮುಂಚೆ ರಾಕ್ ಕ್ಲೈಂಬಿಂಗ್ ಅಂದ್ರೆ ಏನು, ಶಿಲಾರೋಹಣ ಅಂದ್ರೆ ಏನು ಸ್ವಲ್ಪ ಹಂಗೆ ಹೇಳಿ. ನಿಮಗೆ ಇದು ಇಂಟ್ರಾಕ್ಷನ್ ಇರಬೇಕು, ನಮ್ಮ ಕ್ಲಾಸ್ ಅಲ್ಲ, ಇಂಟ್ರಾಕ್ಷನ್ ಬೇಕು ನಮಗೆ. ಗುಡ್ಡ ಏರೋದು ಸಿಂಪಲ್, ಶಿಲಾ ಆರೋಹಣ ಅಂದ್ರೆ ಶಿಲೆ ಅಂದ್ರೆ ಬಂಡೆಗಳು, ಆರೋಹಣ ಅಂದ್ರೆ ಹತ್ತೋದು. ಸಿಂಪಲ್, ವೆರಿ ಸಿಂಪಲ್. ಶಿಲೆಗಳನ್ನ ಹತ್ತೋದು, ಬಂಡೆಗಳನ್ನ ಹತ್ತೋದು. ಈ ಬಂಡೆಗಳು ಹತ್ಬೇಕಾದ್ರೆ ಕೆಲವೊಂದು ರೀತಿ ನೀತಿಗಳು ಇರ್ತವೆ. ಓಕೆ, ಸೊ ಏನು ಹೇಗೆ ಹತ್ಬೇಕು ಇದೆಲ್ಲ. ಸೊ ಈ ಶಿಲಾರೋಹಣದಲ್ಲಿ ಸಾಕಷ್ಟು ವಿಧಾನಗಳಿದಾವೆ. ಸಾಕಷ್ಟು ವಿಧಾನಗಳು ಅಂತಂದ್ರೆ ಈಗ ನಾವು ಒಂದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಈ ತರ ಇರ್ತಲ್ಲ, ಅದೇ ತರ ಇವತ್ತು ನಾವೇನು ಮಾಡಕ್ ಬಂದಿದ್ದು ಫಸ್ಟ್ ಸ್ಟೇಜ್. ಬೇಸಿಕಲಿ ಇನಿಷಿಯಲ್ ಅಂತೀವಿ ನಾವು, ಸ್ಟಾರ್ಟಿಂಗ್ ಇಂದಾನೆ ಶುರು ಮಾಡ್ಬೇಕಲ್ಲ. 1ನೇ ಕ್ಲಾಸ್ ಇಂದಾನೆ ಹೋಗ್ಬೇಕು, ಕಲಿಕಾ ಹಂತ. ನಾವು ಡೈರೆಕ್ಟ್ SSLC ಹೋದ್ರೆ ಫೇಲ್ ಆಗಿ ಬರ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಸೊ ಇದನ್ನ ಟಾಪ್ ರೋಪ್ ಕ್ಲೈಂಬಿಂಗ್ ಅಂತ ಕರೀತಾರೆ. ಟಾಪ್ ರೋಪ್ ಕ್ಲೈಂಬಿಂಗ್ ಕನ್ನಡದಲ್ಲಿ ಕೇಳಬೇಡಿ, ಯಾಕೆಂದ್ರೆ ಇದರಲ್ಲಿ ಕನ್ನಡದಲ್ಲಿ ತುಂಬಾ ಕಡಿಮೆ ಪದಗಳಿದ್ದಾವೆ ಇದಕ್ಕೆ. ಸೊ ಟಾಪ್ ಅಂದ್ರೆ ಏನು, ಬೇಸಿಕಲಿ ಮೇಲೆ. ರೋಪ್ ಅಂತಂದ್ರೆ ಹಗ್ಗ. ಓಕೆ, ಮೇಲಿಂದ ಬಂದಿರತಕ್ಕಂತ ಹಗ್ಗದ ಸಹಾಯದಿಂದ ಹತ್ತುವಂತ ಒಂದು ವಿಧಾನ, ಅದನ್ನ ಟಾಪ್ ರೋಪ್ ಕ್ಲೈಂಬಿಂಗ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ಹತ್ತಬೇಕಾದ್ರೆ ಸುಮ್ಮನೆ ನಾನು ಹೇಳ್ತೇನೆ ಹತ್ತೋದು ಹಂಗಲ್ಲ, ಅದ್ರ ಬಗ್ಗೆ ಗೊತ್ತಿರ್ಬೇಕು. ನಾವು ಯಾವಾಗಲೂ 3 ವಿಧಾನವಾದಂತ ಕಲ್ಲುಗಳಲ್ಲಿ ಮಾತ್ರ ಹತ್ತೋದಕ್ಕಾಗದು. ಶಿಲೆಗಳು ಬಹಳಷ್ಟು ಇದಾವೆ, ಅದರಲ್ಲಿ 3 ವಿಧಾನವಾದಂತ ಶಿಲೆಗಳು. ಒಂದು ಗ್ರನೈಟ್ ರಾಕ್ಸ್ ಅಂತ ಕರಿತೀವಿ, ಅಥವಾ ಅಗ್ನಿಶಿಲೆಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಇಗ್ನಿಷಿಯಸ್ ರಾಕ್ಸ್ ಅಂತ ಕರೀತಾರೆ ಅದನ್ನ. ಏನ್ ನೋಡ್ತಾ ಇದ್ರ ಯಾದಗಿರಿಲೆಲ್ಲ ಇದೆಲ್ಲ ಅಗ್ನಿಶಿಲೆಗಳು. ಎರಡನೇದು ಬಂದ್ಬಿಟ್ಟು ಮರಳು ಶಿಲೆಗಳು ಅಂತ, ಸ್ಯಾಂಡ್ ರಾಕ್ ಅಂತ ಕರೀತಾರೆ. ಮೆಟಮಾರ್ಫಿಕ್ ರಾಕ್ಸ್ ಅಂತ ಕರೀತಾರೆ. ಓಕೆ, ಅವುಗಳಲ್ಲಿ ಹತ್ತಿರಿ. ಅದಕ್ಕೆ ಉದಾಹರಣೆ ಅಂತಂದ್ರೆ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಗಜೇಂದ್ರಗಡ, ಇಲ್ಲಿ ಏನ್ ನೋಡ್ತಿರೋ ಬಂಡೆಗಳು ಅವು. ಇನ್ನು ಲಾಸ್ಟ್ ಬಂದ್ಬಿಟ್ಟು ಸುಣ್ಣದ ಕಲ್ಲುಗಳು, ಲೇಮ್ ರಾಕ್ಸ್ ಅಂತ ಕರಿತೀವಿ. ಅದು ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ ಸಿಗುತ್ತೆ. ಪದರು ಶಿಲೆಗಳು ಅಂತ ಕರೀತಾರೆ. ಅಲ್ಲೂ ಕ್ಲೈಂಬಿಂಗ್ ಮಾಡ್ತಾರೆ, ತುಂಬಾ ಕಷ್ಟವಾಗಿರ್ತಕ್ಕಂಥ ಕ್ಲೈಂಬಿಂಗ್ ಅಲ್ಲಿ, ಹಂಗಾಗಿ ಕಡಿಮೆ ಮಾಡ್ತಾರೆ ಅದನ್ನ. ಸೊ ಸಾಮಾನ್ಯವಾಗಿ ಕ್ಲೈಂಬಿಂಗ್ ನಾವು ಗ್ರನೈಟ್ ರಾಕ್ಸ್ ಅಥವಾ ಮರಳು ಶಿಲೆಗಳು ಅಂದ್ರೆ ಸ್ಯಾಂಡ್ ರಾಕ್ ಹತ್ರ ಮಾಡ್ತೀವಿ ನಾವು. ಸೊ ಈ ರಾಕ್ಗಳು ಏನಿರುತ್ತೆ, ಸುಮ್ಮನೆ ಸಾಫ್ ಆಗಿ ಗೋಡೆ ತರ ಇರೋದಿಲ್ಲ. ಡ್ಯೂ ಟು ವೆದರಿಂಗ್ ಅಂದ್ರೆ ವಾತಾವರಣದ ಏರುಪೇರಿಂದಾಗಿ ಈ ಬಂಡೆಗಳಲ್ಲಿ ಬಿರುಕುಗಳು, ಉಬ್ಬು ತಗ್ಗುಗಳು ಇರ್ತವೆ. ಓಕೆ, ಅವುಗಳನ್ನ ಯೂಸ್ ಮಾಡ್ಕೊಂಡು, ಅವುಗಳನ್ನ ಉಪಯೋಗಿಸ್ಕೊಂಡು ನಾವು ಮೇಹತ್ತೀವಿ. ನಾವು ಏನ್ ಯೂಸ್ ಮಾಡ್ತೀವಲ್ಲ ಅದನ್ನ ಕನ್ನಡದಲ್ಲಿ ಹಿಡಿಕೆಗಳು ಅಂತ ಕರೀತಾರೆ. ಹೋಲ್ಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹಿಡಿಕೆಗಳು ಅಂತ ಕರೀತಾರೆ. ಹಿಡಿಕೆಗಳೆಲ್ಲ 2 ವಿಧ ಇದೆ. ಒಂದು ಹ್ಯಾಂಡ್ ಹೋಲ್ಡ್ಸ್, ಇನ್ನೊಂದು ಫುಟ್ ಹೋಲ್ಡ್ಸ್. ಹ್ಯಾಂಡ್ ಹೋಲ್ಡ್ಸ್ ಅಂದ್ರೆ ಕೈ ಹಿಡಿಕೆಗಳು, ಫುಟ್ ಹೋಲ್ಡ್ಸ್ ಅಂದ್ರೆ ಕಾಲಲ್ಲಿ ಯೂಸ್ ಮಾಡೋಂಥವು. ಓಕೆ, ಹ್ಯಾಂಡ್ ಹೋಲ್ಡ್ಸ್ ಅಲ್ಲಿ ಒಂದು 2-3 ಹೇಳ್ತೀನಿ. ಸೊ ಮೊದಲನೇದಾಗಿ ನಿಮ್ಗೆ ಈ ತರ ರಾಕ್ಸ್ಗಳಲ್ಲಿ ಜಾಸ್ತಿ ಸಿಗೋದು ಪಿಂಚ್ ಹೋಲ್ಡ್. ಪಿಂಚ್ ಒಂದೇನು, ಪಿಂಚ್ ಅಂದ್ರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಗಿಲ್ಲೋದು. 3 ಬೆರಳು ಅಥವಾ 2 ಬೆರಳು ಇಟ್ಕೊಂಡು ನೀವು ಗಿಲ್ತಿರಲ್ಲ ಸ್ಕೂಲಲ್ಲಿ, ಅದೇ ತರ. ಸೊ ನಾವ್ ಏನ್ ಮಾಡ್ತಿದೀವಿ, 3 ಬೆರಳು ಅಥವಾ 2 ಬೆರಳನ್ನ ಯೂಸ್ ಮಾಡಿ ಈ ತರ ಹಿಡಿದು ಹತ್ತೀವಿ. ಸೊ ಸಾಮಾನ್ಯವಾಗಿ ಇವು ಎಲ್ಲಾ ಕಡೆ ಸಿಗುವಂತ ಹೋಲ್ಡ್ಸ್ಗಳು, ಪಿಂಚ್ ಹೋಲ್ಡ್. ಸೆಕೆಂಡ್ ಒಂದು ಬಂದ್ಬಿಟ್ಟು ನಿಮ್ಗೆ ಸೈಡ್ ಕಟ್ ಅಂತ ಕರೀತಾರೆ. ಕೆಲವು ಸಲ ಈ ರೀತಿ ಹಿಡಿಬೇಕಾಗುತ್ತೆ ನಾವು. ಈ ಪೋರ್ಷನ್ ಇದು ಸೈಡ್ ಕಟ್ ಅಂತ ಕರೀತಾರೆ. ಅದು ರೈಟ್ ಅಲ್ಲಿ ಇದ್ರೆ ರೈಟ್ ಸೈಡ್ ಕಟ್ಟು, ಲೆಫ್ಟ್ ಅಲ್ಲಿ ಇದ್ರೆ ಲೆಫ್ಟ್ ಸೈಡ್ ಕಟ್ಟು. ಕೆಲವು ಸಲ ಈ ರೀತಿ ಹಿಡಿಬೇಕಾಗುತ್ತೆ ನೋಡಿ, ಕ್ರಿಂಪ್ ಹೋಲ್ಡ್ ಅಂತ ಕರಿತೇವೆ. ಕ್ರಿಂಪ್ ಹೋಲ್ಡ್ ಅಂತ ಕರಿತೇವೆ. ಅಗೇನ್ ಸೇಮ್ ಸಾಕಷ್ಟು ವಿಧಾನಗಳಿದಾವೆ, ಲೆಫ್ಟು ರೈಟು. ಕೆಲವು ಸಲ ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಕೆಳಗಡೆ. ಸೊ ಅಂಡರ್ ಕಟ್ ಅಂತ ಕರಿತೀವಿ, ಕೆಳಗಡೆಯಿಂದ ಹಿಡಿ ಅಂತ. ಕೆಲವು ಸಲ ಇಡೀ ಈ ಭೂಭಾಗನ ಹಿಡ್ತೀವಿ. ಈಗ ಬಲ್ಜ್ ಅಂತ ಕರೀತಾರೆ, ಹ್ಯಾಂಡ್ ಹೋಲ್ಡರ್ ಬಲ್ಜ್ ಅಂತ ಕರೀತಾರೆ. ಓಕೆ, ಸೊ ಇವು ಒಂದು ಸ್ವಲ್ಪ ಸಿಂಪಲ್ ಆಗಿರ್ತಕ್ಕಂಥ ಹ್ಯಾಂಡ್ ಹೋಲ್ಡ್ಸ್, ಕೈ ಹಿಡಿಕೆಗಳು. ಮತ್ತೆ ಕಾಲು ಹಿಡಿಕೆಗಳಿಗೆ ಸ್ಪೆಷಲಿ ಏನಿಲ್ಲ, ನೀವು ಕೈಯಲ್ಲಿ ಇಡ್ತೀರಾ ಅಲ್ಲೇ ಕಾಲು ಇಡ್ಬೋದು. ಸೊ ಕನ್ವರ್ಟ್ ಮಾಡ್ಬೋದು ನಾವು ಅದನ್ನ ಹ್ಯಾಂಡ್ ಹೋಲ್ಡ್ಸ್. ಸ್ಪೆಷಲಿ 2 ತರವಾದಂತ ಹೋಲ್ಡ್ ನಾವು ಇದ್ರಲ್ಲಿ ನೋಡ್ತೀವಿ, ಏನೋ ಫುಟ್ ಹೋಲ್ಡ್ಸ್ ಅಲ್ಲಿ. ಒಂದು
ಸ್ಮೇರಿಂಗ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಸ್ಮೇರಿಂಗ್ ಅಂತ, ಕನ್ನಡದಲ್ಲಿ ಅದಕ್ಕೆ ಪದ ನನಗೆ ಗೊತ್ತಿಲ್ಲ. ನಾವು ಬ್ರೆಡ್ ತಗೊಂಡು ಬಟರ್ನ ಮೇಲ್ಗಡೆ ಯಾವ ರೀತಿ ಹಿಂಗೆ ಹಚ್ತೀವಲ್ಲ, ನಾವು ನಮ್ಮ ಕಡೆ ಸವರೋದು ಅಂತ ಕರಿತೀವಿ ನಾವು, ಹಿಂಗೆ ಮೆಲ್ಲಿಂಗ್ ಸವರೋದು ಅಂತ. ಸೊ ಇದು ಅಷ್ಟೇ ಸ್ಮೇರಿಂಗ್ ಅಂತ ಅಂದರೆ ಈ ಬಂಡೆಗೆ ನಮ್ಮ ಕಾಲುಗಳನ್ನ ಸಪೋರ್ಟ್ ತಗೊಂಡು ಹತ್ತೋದು, ಇದು ಸ್ಮೇರಿಂಗ್ ಅಂತ ಕರೀತಾರೆ. ಸೊ ಸಾಮಾನ್ಯವಾಗಿ ಈ ಥರದ ರಾಕ್ ಕ್ಲೈಂಬಿಂಗಲ್ಲಿ ಸ್ಮೇರಿಂಗು ಫುಟ್ ಹೋಲ್ಡ್ ಆಗಿ ಆಮೇಲೆ ಫುಟ್ ಹೋಲ್ಡ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸಾಕಷ್ಟು ಇದ್ದಾವೆ. ಜಾಮಿಂಗ್ ಹೋಲ್ಡ್ಸ್ ಅಂತ ಬರ್ತವೆ, ಹೀಲ್ ಲಾಕ್ ಅಂತ ಬರ್ತವೆ, ನೀ ಲಾಕ್ ಬರ್ತವೆ, ಆ್ಯಂಕಲ್ ಲಾಕ್ ಬರ್ತವೆ. ಸೊ ಇವೆಲ್ಲದು ನೀವು ಹೈಯರ್ ಗ್ರೇಡ್ ಅಂದರೆ ಕ್ಲೈಂಬಿಂಗಲ್ಲೇ ನಿಮ್ಗೆ ತುಂಬ ಇಂಟ್ರೆಸ್ಟ್ ಬಂದು ನೆಕ್ಸ್ಟ್ ಲೆವೆಲ್ಗಳಿಗೆ ಹೋದಾಗ ಅವುಗಳ ಬಗ್ಗೆ ತಿಳಿಸ್ಕೊಂಡು ಕೊಡೋಣ. ಸರ್ ನಮಸ್ಕಾರ ಸರ್. ಓಕೆ, ಸೊ ಇದಾದ್ಮೇಲೆ ಸೊ ಇದನ್ನ ಮಾಡಬೇಕಾದ್ರೆ ಕೆಲವೊಂದು ಉಪಕರಣಗಳನ್ನ ನಾವು ಬಳಸ್ತೀವಿ, ಎಕ್ವಿಪ್ಮೆಂಟ್ಸ್ ಬಳಸ್ತೀವಿ. ಎಕ್ವಿಪ್ಮೆಂಟ್ ಈಗ ಮೊದಲನೇದಾಗಿ ಇದನ್ನ ನಾವು ಸೀಟ್ ಹಾರ್ನೆಸ್ ಅಂತ ಕರಿತೀವಿ. ಸೀಟ್ ಹಾರ್ನೆಸ್ ಅಂತ, ಸೀಟ್ ಅಂದ್ರೆ ಕೂತ್ಕೊಳ್ಳುವಂತ ಆಸನ ಅಲ್ವಾ. ಸೊ ಹಾರ್ನೆಸ್ ಅಂದ್ರೆ ಬೆಲ್ಟ್ ಬೇಸಿಕಲಿ. ಸೊ ಈ ಸೀಟ್ ಹಾರ್ನೆಸ್ ನೀವು ನೋಡ್ತಾ ಇದ್ರಲ್ಲ, ಒಂದು 3-4 ರೀತಿ ಲೂಪ್ಗಳಿದಾವೆ. ಇದು ಮಾಸ್ಟರ್ ಲೂಪ್ ಅಂತ ಕರೀತಾರೆ. ಈ ಆರೆಂಜ್ ಕಲರ್ ಇದೆಯಲ್ಲ, ಇದು ಮಾಸ್ಟರ್ ಲೂಪ್ ಅಂತ ಕರೀತಾರೆ. ಇದು ಯಾವಾಗಲೂ ನಿಮ್ಮ ಮುಂದೆ ಇರಬೇಕು, ಸೈಡಲ್ಲಿ ಅಥವಾ ಹಿಂದೆ ಇರಬಾರ್ದು. ಓಕೆ, ಸೊ ಇದು ನಿಮ್ಮ ಸೊಂಟಕ್ಕೆ ವೇಸ್ಟ್ ಲೂಪ್ ಅಂತ ಕರೀತಾರೆ. ಇದೆರಡು ನಿಮ್ಮ ಕಾಲುಗಳಿಗೆ ಅಥವಾ ಥೈಸ್, ನಿಮ್ಮ ತೊಡೆಗಳಿಗೆ ಥೈ ಲೂಪ್ಸ್ ಅಂತ ಕರೀತಾರೆ. ಮತ್ತೆ ಇಲ್ಲೊಂದಿದೆ ಸಣ್ಣದು, ಇದನ್ನ ಗೇರ್ ಲೂಪ್ಸ್ ಅಂತ ಕರೀತಾರೆ. ಈ ಗೇರ್ ಲೂಪ್ಸ್ ಅಲ್ಲಿ ಏನೋ ಸಾಮಾನ್ಯವಾಗಿ ನೀವು ಅಲ್ಲಿ ನೋಡ್ತಾ ಇದ್ರೆ, ನೀವು ಅಲ್ಲಿ ದೊಡ್ಡದು ರಾಕ್ ಕ್ಲೈಂಬಿಂಗ್ ಮಾಡ್ಬೇಕಾದ್ರೆ ಕೆಲವು ಸಲ ನೀರಿನ ಬಾಟಲ್ ತಗೊಂಡು ಹೋಗ್ಬೇಕಾಗತ್ತೆ, ಅಥವಾ ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ನ ಜೊತೆಗೆ ತಗೊಂಡು ಹೋಗ್ಬೇಕಾಗತ್ತೆ. ಅದಕ್ಕಷ್ಟೇ ಉಪಯೋಗಿಸ್ತಾರೆ. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವಾಗಲೂ ಮಾಸ್ಟರ್ ಲೂಪ್ನ ಯೂಸ್ ಮಾಡ್ಬೇಕು ನಾವು. ಓಕೆ, ಸೊ ಮಧು ಅವರು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಯಾವ ರೀತಿ ಹಾಕೊಬೇಕು ಅಂತ ನೋಡಿ ಒಂದ್ಸಲಿ. ಫಸ್ಟು ಏನು ವೇಸ್ಟ್ ಲೂಪ್ ಇರ್ತದೆ, ವೇಸ್ಟ್ ಲೂಪು ಮತ್ತು ತೈ ಲೂಪನ್ನ ಎರಡು ಇಟ್ಕೊಂಡು ಸೇಮ್ ನೀವು ಯಾವ ರೀತಿ ಪ್ಯಾಂಟ್ ಹಾಕ್ತೀರಾ ಸೇಮ್ ಅದೇ ರೀತಿ, ಒಂದು ಸಣ್ಣ ಚೇಂಜ್ ಇದೆ ಅಷ್ಟೇ. ಹಿಂಗೆ ಹಾಕಿದ್ದಾದ್ಮೇಲೆ ಫಸ್ಟ್ ಯಾವಾಗಲೂ ವೇಸ್ಟ್ ಲೂಪ್ ಏನಿರ್ತದೆ ಅದನ್ನು ಟೈಟ್ ಮಾಡಿ. ಟೈಟ್ ಮಾಡಿದ್ದಾದ್ಮೇಲೆ ಇದು ಎಷ್ಟು ಟೈಟ್ ಇರಬೇಕಂದ್ರೆ ತುಂಬ ಟೈಟು ಇರಬಾರ್ದು, ತುಂಬ ಲೂಸು ಇರಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಟೈಟ್ ಇದ್ದಾಗ ಮೇಲೆ ಹತ್ಬೇಕಾದ್ರೆ ಉಸಿರಾಡೋಕ್ಕೆ ಬ್ರೀತಿಂಗ್ ಇಶ್ಯೂ ಇರ್ತದಲ್ಲ, ಕಷ್ಟ ಆಗ್ತದೆ. ತುಂಬ ಲೂಸು ಇರಬಾರ್ದು. ಇನ್ ಕೇಸ್ ನಾವೇನಾದರೂ ಮೇಲಿಂದ ಕೆಳಗಡೆ ಬಿದ್ದ ಅಂತ ಹೇಳಿದ್ರೆ ತುಂಬ ಲೂಸ್ ಇದ್ದಾಗ ಇದೆಲ್ಲ ಹಿಂಗೆ ಕಳ್ಸ್ಕೊಂಡು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ಯಾವಾಗಲೂ ತುಂಬ ಟೈಟು ಇರಬಾರ್ದು, ತುಂಬ ಲೂಸು ಇರಬಾರ್ದು. ಎಷ್ಟು ಟೈಟ್ ಇರ್ಬೇಕಂತ ಹೇಳಿದ್ರೆ ನಿಮ್ಮ 3 ಫಿಂಗರ್, ಬೆರಳು 3 ಬೆರಳುಗಳು ಹಾಕಿ ಹಿಂಗೆ ತಿರ್ಸಿದ್ರೆ ತಿರುಗಬಾರ್ದು. ಗುಡ್ಡ ಇರಕತ್ತಿ ಹೇಳಿದಾರೆ ಅಂತ ಹೊಟ್ಟೆ ಒಳಗಡೆ ಹೇಳೋದು ಫುಲ್ ಮಾಡಿ ಟೈಟ್ ಮಾಡ್ಕೊಂಡು ಆರಾಮಾಗಿ ಫೀಲ್ ಆಗುತ್ತೆ. ನಿಮ್ದು ಕ್ವಶನ್ ಆಮೇಲೆ ಹೇಳ್ತೀನಿ, ನಿಮ್ಗೆ ಏನಿದ್ರೆ ಹೇಳ್ತೀನಿ. ಒಂದು ನಿಮಿಷ, ಈಗ ಹೆಲ್ಮೆಟ್ ಕಂಪಲ್ಸರಿ. ನಮಗೂ ಹೆಲ್ಮೆಟ್ ಹಾಕಿ ಬರಂಗಿಲ್ಲ. ಹೆಲ್ಮೆಟ್ ಹಾಕೋಬೇಕಾಗ್ತದೆ, ನಾವು ಬದುಕಬೇಕಂದ್ರೆ ಹೆಲ್ಮೆಟ್ ಹಾಕೋಬೇಕು. ಓಕೆ, ಇಲ್ಲಿ ಹೆಲ್ಮೆಟ್ ಕೆಲಸ ಹೇಳ್ತೀನಿ. ಇಲ್ಲಿ ನಾವೆಲ್ಲ ಏನ್ ತಿಳ್ಕೊತೀವಿ, ಗಾಡಿಲಿ ಬೈಕ್ ಹೊಡಿಬೇಕಾದ್ರೆ, ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ನಮ್ಮನ್ನ ಕೆಳಗಡೆ ಬಿದ್ದಾಗ ರಕ್ಷಣೆ ಮಾಡುತ್ತೆ ಅಂತ. ಅದೇ ರೀತಿ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಂಬೇಡಿ. ಏನಾಗತ್ತೆ, ಕೆಲಸ ಮೇಲೆ ಹತ್ತಾ ಇರ್ತಾರೆ. ಈಗ ಮಧು ಮತ್ತೆ ಹನುಮಂತರಾಜ್ ಅವರು ಕ್ಲೈಂಬಿಂಗ್ ಮಾಡೋರು ಅಂತ ಇಟ್ಕೊಳ್ಳಿ. ಓಕೆ, ಮಧು ಅವರು ಕ್ಲೈಂಬಿಂಗ್ ಮಾಡ್ತಾ ಇರ್ತಾರೆ. ಹನುಮಂತರಾಜ್ ಅವರು ಸ್ವಲ್ಪ ಅವ್ರ ಹೆಸರಿನ ತಕ್ಕಂಗೆ ಸ್ವಲ್ಪ ತೀಟೆ ಜಾಸ್ತಿ. ನಮ್ಮ ಕಡೆ ತೀಟೆ ಅನ್ನೋಕ್ಕೆ ನಾಟಿ ಇಂಗ್ಲೀಷಲ್ಲಿ. ಓಕೆ, ಅಲ್ಲಿ ಮೇಲಿಂದ ಕೂತ್ಕೊಂಡು ಕಲ್ಲು ಸಿಗ್ತಾ ಇರ್ತಾರೆ ಸುಮ್ಮನೆ. ಓಕೆ, ಸುಮ್ಮನೆ. ಸೊ ಅದೇನಾಗುತ್ತೆ, ಬೈ ಚಾನ್ಸ್ ಈ ಕ್ಲೈಂಬರ್ಗೆ ಬಂದು ಬಿದ್ದಾಗ ನಿಮಗೆ ನೆನಪಿರಲಿ, ಒಂದು ಸಣ್ಣ ಕಲ್ಲು, ಅಟ್ಲೀಸ್ಟ್ 10 ಗ್ರಾಮ್ ಇರ್ತಕ್ಕಂಥ ಒಂದು ಕಲ್ಲು ನೆಲದ ಮೇಲೆ ಇದ್ದಾಗ ಎಷ್ಟು ವೆಯ್ಟ್ ಇದೆ, 10 ಗ್ರಾಮು. ಅದು ಏರಲ್ಲಿ ಬಂದಾಗ ಅಂದರೆ ಮೇಲಿಂದ ಬಿದ್ದಾಗ ಅದು 100 ಗ್ರಾಮ್ ಆಗುತ್ತೆ. ಸೊ 10 ಟೈಮ್ಸ್ 10 ಪಟ್ಟು ಜಾಸ್ತಿ ಆಗುತ್ತೆ ವೆಯ್ಟು. ಹಾಗಾಗಿ 100 ಗ್ರಾಮ್ ಕಲ್ಲು ಬಿದ್ದರೆ ಏನಾಗುತ್ತೆ, ನಮ್ಮ ತಲೆ ಓಪನ್ ಆಗುತ್ತೆ, ತಲೆ ಹೊಡೆಯುತ್ತೆ, ಏಟಾಗುತ್ತೆ. ಆ ಬರದಲ್ಲಿ ಇವ್ರು ಕೈ ಬಿಟ್ಟು ಇವರು ಬಿಡ್ಬೋದು. ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಇದು ಒಂದು. ಎರಡನೇದು, ಈ ಕಲ್ಲಲ್ಲಿ ಈ ರಾಕ್ಸ್ ಫಾರ್ಮೇಷನ್ ಅಲ್ಲಿ ಲೂಸ್ ರಾಕ್ಸ್ ಅಂತ ಕರಿತೀವಿ. ವೆದರಿಂಗ್ ಅಂದರೆ ಗಾಳಿ ಎಲ್ಲ ಹೊಡೆದಕ್ಕೆ ಅಲ್ಲಲ್ಲೇ ಲೂಸ್ ಆಗಿರ್ತವೆ, ಕೈ ಹಿಡಿದಾಗ ಚಕ್ಕೆ ಹಂಗೆ ಬಂದ್ಬಿಡ್ತವೆ. ಸೊ ಅವು ಕೂಡ ಮೇಲೆ ಬೀಳ್ಬೋದು. ಅದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ಹೆಲ್ಮೆಟ್ ಇರಲೇಬೇಕು. ಸೊ ಹೆಲ್ಮೆಟ್ಟು ಹಾರ್ನೆಸ್ ಆದಮೇಲೆ ಇಲ್ಲೊಂದು ಎಕ್ವಿಪ್ಮೆಂಟ್ ಇದೆ. ಇದನ್ನ ಸ್ಕ್ರೂ ಗೇಟ್ ಕ್ಯಾರಾಬಿನರ್ ಅಂತ ಕರೀತಾರೆ. ಸ್ಕ್ರೂ ಗೇಟ್ ಕ್ಯಾರಾಬಿನರ್ ಅಂತ ಸ್ಕ್ರೂ ಇದೆ, ಗೇಟ್ ಒಳಗಡೆ ಮುಖಕ್ಕೆ ಓಪನ್ ಆಗುತ್ತೆ.
ನೆನಪಲ್ಲೇ ಇರಲಿ ಹೀಗೆ. ಸೊ ನೀವೇನಾದ್ರು ಈ ಥರ ತೆಗೆದ್ರೆ ಬರಲ್ಲ, ಪ್ರೆಸ್ ಮಾಡಬೇಕು. ಈ ಗೇಟ್ ಈ ಸ್ಕ್ರೂ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಒಳಗಡೆ ಓಪನ್ ಆಗುತ್ತೆ. ಯಾವಾಗಲೂ ಈ ಕ್ಯಾರಬಿನರ್ನ ಮೇಲ್ಮುಖವಾಗಿ ಈ ರೀತಿ ಕೆಳಮುಖ ಹಾಕಿ ಈ ರೀತಿ ತಿರುಗಿಸ್ಬೇಕು. ಸೊ ಇದು ಪರ್ಫೆಕ್ಟ್ ರೀತಿ. ಸೊ ಈ ಕ್ಯಾರಬಿನರ್ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಮಾನ್ಯವಾಗಿ ಬಳಸ್ತೀವಿ ನಾವು. ಇದ್ರ ಜೊತೆಗೆ ಇನ್ನೊಂದಿದೆ ಇದು ಇವಾಗ ಹೇಳಿದೆ ಸ್ಕ್ರೂಗೇಟ್ ಕ್ಯಾರಬಿನರು. ಇದು ಯಾವ ರೀತಿ ಕಾಣ್ತಾ ಇದೆ? 8. ವೆರಿ ಸಿಂಪಲ್. ಅದನ್ನ ಇಂಗ್ಲಿಷಲ್ಲಿ ಫಿಗರ್ ಆಫ್ 8 ಅಂತ ಕರೀತಾರೆ. 8 ತರ ಕಾಣ್ತಾ ಇದೆ, ಹಾಗಾಗಿ ಫಿಗರ್ ಆಫ್ 8 ಅಂತ ಕರೀತಾರೆ. ಬಟ್ ಟೆಕ್ನಿಕಲ್ ವರ್ಡ್ ಬಂದ್ಬಿಟ್ಟು ಡಿಸೆಂಡರ್ ಅಂತ ಕರೀತಾರೆ. ಡಿಸೆಂಡರ್ ಅಂದ್ರೆ ಏನು? ಇಳಿಯೋದು, ಕೆಳಗಡೆ ಇಳಿಯೋದಕ್ಕೆ. ಅಸೆಂಡ್ ಅಂದ್ರೆ ಮೇಲ್ ಹತ್ತೋದು, ಡಿಸೆಂಡ್ ಅಂದ್ರೆ ಕೆಳಗಡೆ ಇಳಿಯೋದು. ಈ ಡಿಸೆಂಡರ್ ಏನ್ ಮಾಡುತ್ತೆ? ನಿಮ್ಮನ್ನ ಮೇಲ್ ಹತ್ತೋದವನು ಕೆಳಗಡೆ ಇಳಿಬೇಕಲ್ಲ, ಆ ಇಳಿದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಬರೀ ಇದೊಂದನ್ನೇ ಉಪಯೋಗಿಸಿದ್ರೆ ಬರಲ್ಲ ಅದು. ಅದ್ರ ಜೊತೆಗೆ ಈ ಕ್ಯಾರಬಿನರ್ ಕೂಡ ಜೊತೆಗೆ ಆಗಿರ್ಬೇಕು. ಹೀಗೆ ಈ ಎರಡು ಸಹಾಯದಿಂದ ನೀವು ಮೇಲೆ ಹತ್ತೋದವರು ಆರಾಮ ಕೆಳಗಡೆ ಬರ್ತಾರೆ. ಅದು ನೆಕ್ಸ್ಟ್ ಉಪಯೋಗಗಳನ್ನ ನೆಕ್ಸ್ಟ್ ಹೇಳ್ತೀವಿ. ಈಗ ಕೇಳಿದ್ದಾರೆ ಏನು ಕ್ವಶನ್ ಅಂತ ಕರೀತಾರೆ. ಈ ಕರ್ನಮೆಂಟಲ್ ರೋಪಲ್ಲಿ ಇದು ಡೈನಾಮಿಕ್ ರೋಪ್ ಅಂತ ಕರೀತಾರೆ. ಈ ಡೈನಾಮಿಕ್ ರೋಪ್ನ ಸ್ಪೆಷಾಲಿಟಿ ಏನು ಅಂತಂದ್ರೆ ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡ್ತೀವಿ. ಅಕಸ್ಮಾತ್ ಕ್ಲೈಂಬರ್ ಬಿದ್ದ ಅಂದಮೇಲೆ ಬಿದ್ದಿದ ತಕ್ಷಣ ಅದು ಅವನಿಗೆ ಜರ್ಕ್ ಕೊಡಲ್ಲ. ಈಗ ನಾವು ನಾರ್ಮಲ್ಲು ಪ್ಲಾಸ್ಟಿಕ್ ಹಗ್ಗ ಅಥವಾ ಬೇರೆ ಸೆಣಬಿನ ಹಗ್ಗ ಎಲ್ಲ ಇರ್ತದೆ, ಅದನ್ನೆಲ್ಲ ಹಾಕೊಂಡು ಹತ್ತದಾಗ ಏನಾಗುತ್ತೆ? ಬಿದ್ದಿದ ತಕ್ಷಣ ಸ್ವಂಟ ಮರಿತದೆ. ಯಾಕೆಂದ್ರೆ ಎಕ್ಸ್ಪ್ಯಾಂಡ್ ಆಗಲ್ಲ. ಇದು ಆ ಕೆಲಸ ಮಾಡಲ್ಲ. ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಸ್ಪ್ರಿಂಗ್ ತರ ವರ್ಕ್ ಆಗುತ್ತೆ. ಸೊ ಇದು 40 ಮೀಟರ್ಸ್ ಇದ್ರೆ ಇದು 10 ಮೀಟರ್ಸ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಹಿಗ್ಗುತ್ತೆ. ಇದು ಹಿಗ್ಗುವಿಕೆ ಗುಣ ಜಾಸ್ತಿ ಇರುತ್ತೆ. ಓಕೆ, ಸೊ ಹಾಗೆ ಇದು ಅಷ್ಟೇ 1800ರಿಂದ 2400 kg ಅಥವಾ 2500 kg ಡಿಪೆಂಡ್ ಆನ್ ಕಂಪನಿ. ಈ ಟ್ಯಾಂಗೋ ಅನ್ನೋ ಕಂಪನಿ 2400 kgವರೆಗೂ ಕ್ಲೈಮ್ ಮಾಡಿದೆ. ನಾನು ಅಲ್ಲಿವರೆಗೂ ಇದು ಕೆಪಾಸಿಟಿ ತಡೆಯುತ್ತೆ ಅಂತ ಹೇಳಿ. ಓಕೆ ಫೈನ್. ಇನ್ನೇನು ಡೌಟ್ ಇದೆ? ನೋಡ್ರಿ ಸರ್, ನೋಡ್ಬೇಕು. ನಿಮ್ಗೆ ಭಯ ಯಾವಾಗಲೂ ಆ ಭಯ ಹೋಗಿಸ್ಬೇಕು ಅಂದ್ರೆ ನೀವೆಲ್ಲ ಕೆಲಸ ಮಾಡಬೇಕು. ಹೋಗಿದ್ರಾ? ಫಸ್ಟ್ ಟೈಮ್ ಭಯ ಇರೋದೇ ಮತ್ತೆ. ಯಾವ ಸ್ಕೂಲು? ಜವರ್ ಪ್ರೌಢಶಾಲೆ. ಕ್ಲಾಸ್? 10th. ನೀನು ತಮ್ಮ ಯಾವ ಸ್ಕೂಲ್? ಯಾವ ಸ್ಕೂಲ್ ಯಾವುದು? ಎಷ್ಟನೇ ಕ್ಲಾಸ್? ಎಷ್ಟನೇ ಕ್ಲಾಸ್? ಯಾವ ಸ್ಕೂಲ್? ಆಲ್ ದಿ ಬೆಸ್ಟ್ ಎಲ್ಲರಿಗೆ. ಎಷ್ಟನೇ ಕ್ಲಾಸ್? ಐತಿ. ಯಾವ ಸ್ಕೂಲ್? ಕಾನ್ಪುರ್. ಎಲ್ಲ ಒಂದೇ ಸ್ಕೂಲ್ ಅವ್ರ? ಅಲ್ಲೇ ಪಕ್ರೆ ಹಾಕಿದ್ರಿ ಕೈಗೆ. ನಾವು ಏನು ಸಿಕ್ಕೇ ಒಳಕಲ್ಲೇ ಸಿಕ್ಕ. ಬ್ರದರ್ ಇದು ವಿಡಿಯೋ ಹೆಲ್ಮೆಟ್ ಹಾಕೋತಿದ್ರೆ ಅಲ್ಲೇ ಪಕ್ರೆ ಹಾಕಿದ್ರಿ ಕೈಗೆ. ನಾವು ಏನು ಸಿಕ್ಕೇ ಒಳಕಲ್ಲೇ ಸಿಕ್ಕ. ಬ್ರದರ್ ಇದು ವಿಡಿಯೋ ಹೆಲ್ಮೆಟ್ ಹಾಕೋತಿದ್ರೆ ಅಲ್ಲಿ ಹೋಗಿ ಒಂದು ಹಿಂಗೆ ಕೈ ಮಾಡ್ಬೇಕಾ? ರೀಸರ್ ಅಂತ ಆಯ್ತು. ರಾಜು ಹೋದ್ರ ನಿಮ್ಮ ನಂಬರ್ ಹೇಳಿ ಸರ್. 805706. ಅಲ್ಲಿ ಹೋಗಿ ಒಂದು ಹಿಂಗೆ ಕೈ ಮಾಡ್ಬೇಕಾ? ರೀಸರ್ ಅಂತ ಆಯ್ತು. ರಾಜು ಹೋದ್ರ ನಿಮ್ಮ ನಂಬರ್ ಹೇಳಿ ಸರ್. 805706.
ವೆರಿ ಗುಡ್